ಪ್ರಾರ್ಥನಾ ಬಿಕ್ಕುತ್ತಾ ಬಿಕ್ಕುತ್ತಾ ಹಿಮವಂತನ ತೊಡೆಯ ಮೇಲೆ ಮಲಗಿದ್ದಳು. ಪ್ರಾರ್ಥನಾ, ನೀನು ನನಗೆ ಮೋಸ ಮಾಡ್ತೀಯಾ? ದೇವರಿಗ ಹಿಮು, ಬಾರೋ ಚಂದ್ರಶೇಖರ, ಅಂತೂ ಇಷ್ಟು ಬೇಗನೆ ಮತ್ತೆ ಬರುವಾಗಾಯ್ತಲ್ಲ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣದ 8ನೇ ಸಂಚಿಕೆಗೆ ಸ್ವಾಗತ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಚಿಕ್ಕ ಬೆಂಬಲ ನಮಗೆ ಅತಿ ದೊಡ್ಡ ಶಕ್ತಿ. ಹರಕೆ ಅಂದರೆ ಅದೆಂತ ಹರಕೆ? ಹಿಮವಂತ್ ಎದ್ದು ನಿಲ್ಲಲಿಲ್ಲ. ಗೌರಿ ಮಠದೊಳಗಿನ ಗದ್ದುಗೆಗೆ ಕೈಯಂತೂ ಮುಗಿಯಲೇ ಇಲ್ಲ. ಒಂದು ಹೂವನ್ನು ಕೂಡ ಏರಿಸಲಿಲ್ಲ. ಅಂಗಿಯ ಜುಂಗಿಗೊಂದು ಗಂಟನ್ನು ಕೂಡ ಹಾಕಿಕೊಳ್ಳಲಿಲ್ಲ. ಗದ್ದುಗೆಯ ಕಡೆಗೆ ಅಪ್ಪನಂತೆ ತಲೆ ಇಕ್ಕಿಕೊಂಡು ಮಲಗಿದವನು ಒಂದು ಹೊತ್ತಿನಲ್ಲಿ ಸುಮ್ಮನೆ ಕಣ್ಣು ಬಿಟ್ಟ. ಪ್ರಾರ್ಥನಾ ಗದ್ದುಗೆಯಿಂದ ದೂರದ ಮೂಲೆ ಒಂದರಲ್ಲಿ ಮಲಗಿಕೊಂಡಿದ್ದಾಳೆ. ಮಠದ ಅಜ್ಜಯ್ಯ ಅದೆಲ್ಲಿ ಮಾಯವಾಗಿದ್ದಾರೋ, ಹತ್ತಿರದಲ್ಲೆಲ್ಲೋ ಅವರ ಸುಳಿವೇ ಇರಲಿಲ್ಲ. ಮತ್ತೊಮ್ಮೆ ಪ್ರಾರ್ಥನೆಗಳಿಗೆ ನೋಡಿದವನು ತನಗೆ ತಾನೇ ಎಂಬಂತೆ ಹೇಳಿಕೊಂಡ, ದೇವರೇ, ಈ ಹುಡುಗಿಗೊಂದು ಸೀಟು ಸಿಗಲಿ, ಮತ್ತೆ ಇದೇ ಗವಿಮಠಕ್ಕೆ ಬಂದು ಗದ್ದುಗೆಗೆ ತಲೆ ಆನಿಸಿ ಹೀಗೆ ಮಲಗುತ್ತೇನೆ. ಹರಕೆ ಎಂದರೆ ಹಿಮವಂತನ ಪಾಲಿಗೆ ಅಷ್ಟೇ. ಹರಕೆ ಎಂದರೋ, ಪ್ರಮಾಣವೆಂದರೋ, ಭಾಷೆ ಕೊಡುವುದೆಂದರೋ ಅಂತಿಮವಾಗಿ ಮಾತೆ ತಾನೇ. ಆದರೆ ಪ್ರೀತಿ ಎಂದರೆ ಕೇವಲ ಮಾತಲ್ಲ. ಪ್ರೀತಿ ಎಂದರೆ ಜವಾಬ್ದಾರಿಯೂ ಅಲ್ಲ. ಪ್ರೀತಿ ಎಂದರೆ ದುಡಿಮೆಯಂತೂ ಅಲ್ಲವೇ ಅಲ್ಲ. ಪ್ರೀತಿ ಎಂದರೆ ಅವಳಿಗಾಗಿ ತನ್ನ ಜೀವವನ್ನು ತೆಯ್ದು ಅದರಲ್ಲೇ ಸಂತೋಷ ಪಡುವುದು. ಅದೆಲ್ಲದಕ್ಕೂ ಸಂಸಿದ್ಧನಾಗಿದ್ದರಿಂದಲೇ ಆವತ್ತು ಹಿಮವಂತ್ ನೆಮ್ಮದಿಯಿಂದ ಗದ್ದಿಗೆಗೆ ತಲೆ ಇಟ್ಟು ನಿದ್ರೆ ಮಾಡಿದ್ದ. ಇವತ್ತು ಮತ್ತೆ ಬಂದಿದ್ದಾನೆ. ಅಂತೂ ಇಷ್ಟು ಬೇಗನೆ ಬರೋ ಹಾಗಾಯ್ತಲ್ಲ ಚಂದ್ರಶೇಖರ. ಹೆಣ್ಮಗುನು ಕರ್ಕೊಂಡು ಬಂದಿದ್ಯಾ? ಬಾ, ಈ ಅಮ್ಮ ಡಾಕ್ಟರ್ ಆಗೋ ತನಕ ಬರ್ತಾನೆ ಇರ್ತೀಯ. ಒಳ ಕೋಣೆಯಲ್ಲಿ ಕತ್ತಲಲ್ಲಿ ಚಾಪೆ ಒಂದರ ಮೇಲೆ ಕುಳಿತು ಕೇವಲ ಒಂದೇ ಒಂದು ಲಂಗೋಟಿಯಲ್ಲಿ ಕುಳಿತಿದ್ದ ಮಠದ ಅಜ್ಜಯ್ಯ ನಗೆಯ ದನಿಯಲ್ಲಿ ಮಾತನಾಡುತ್ತಾ ಸ್ವಾಗತಿಸಿದ್ದ. ನಿನ್ನ ಹರಕೆ ಈಡೇರುವುದು ನಿಜ. ನೀನು ಈ ಹುಡುಗಿಯನ್ನ ಹೀಗೆ ಮತ್ತೆ ಗವಿಮಠಕ್ಕೆ ಕರೆತರುವುದು ನಿಜ. ನನಗೆ ಮೊದಲೇ ಗೊತ್ತಿತ್ತು ಮಗು, ಅಂದಿತ್ತು ಅಜ್ಜಯ್ಯನ ದನಿ. ಆದರೆ ಈಕೆ ಡಾಕ್ಟರ್ ಆಗೋ ತನಕ ಬರ್ತಾನೆ ಇರ್ತೀಯ ಅಂದ ಅವರ ಮಾತಿನ ಹಿಂದಿನ ನಿಗೂಢತೆ ತಕ್ಷಣ ಹಿಮವಂತನಿಗೆ ಅರ್ಥವಾಗಲಿಲ್ಲ. ಡಾಕ್ಟರ್ ಆದ್ಮೇಲೂ ಬರ್ತೀವಿ, ನಾವು ಬದುಕಿರೋ ಗಂಟ ಬರ್ತಾನೆ ಇರ್ತೀವಿ ಅಂದು ಬಿಟ್ಟ ಹಿಮವಂತ್. ಹೂ ಕಣೋ ಚಂದ್ರಶೇಖರ, ನಂಗೆ ಗೊತ್ತು ಆಮೇಲೂ ಬರ್ತಿರ್ತೀಯ. ಆದರೆ ಅವತ್ತು ಈ ಅಮ್ಮನಿಗೋಸ್ಕರ ಅಲ್ಲ, ನಿನಗೋಸ್ಕರ ಬರ್ತೀಯ. ಈ ಬಾರಿ ಅಜ್ಜಯ್ಯನ ದನಿಯಲ್ಲಿ ಮರ್ಮಗಳೇನೂ ಇರಲಿಲ್ಲ. ಅದೊಂದು ಭವಿಷ್ಯವಾಣಿಯಂತೆಯೋ ಹಿಮವಂತನಿಗೆ ಭಾಸವಾಗಲಿಲ್ಲ. ನನಗೋಸ್ಕರ ಅಂತ ಇವತ್ತಿನ ತನಕ ಏನನ್ನು ಮಾಡಿಕೊಂಡಿದ್ದೇನೆ? ಈ ಬದುಕು ಹೀಗೆ ಸಾಗಿ ಬಂತು ಅಷ್ಟೇ. ಇವತ್ತಿನಿಂದ ಇವಳಿಗೋಸ್ಕರ ಮುಡುಪು. ತಾನಿನ್ನೂ ಏನೇ ಮಾಡಿದರೋ ಪ್ರಾರ್ಥನೆಗಳಿಗಾಗಿಯೇ ಮಾಡಬೇಕು. ಅದನ್ನೆಲ್ಲ ಮಠದ ಅಜ್ಜಯ್ಯನಿಗೆ ವಿವರಿಸುವ ಜರುರತ್ತೇನಿದೆ ಅಂದುಕೊಂಡು ಸುಮ್ಮನಾದ. ಆದರೆ ಮತ್ತೊಂದು ದಿನ ಕೇವಲ ತನಗೋಸ್ಕರ, ತನ್ನ ನೆಮ್ಮದಿಗೋಸ್ಕರ ಇದೇ ಗವಿಮಠದ ಕಲ್ಲು ಹಾಸಿನ ಅಂಗಳಕ್ಕೆ ಒಬ್ಬಂಟಿಯಾಗಿ ಕ್ರುದ್ಧನಾಗಿ ವಿವಶನಾಗಿ ಪದೇ ಪದೇ ಮೊಲಗೆ ಆತರಿಸುವ ಮಗುವಿನಂತೆ ಓಡಿ ಬರಬೇಕಾದುದೆಂದು ಆವತ್ತು ಹಿಮವಂತನಿಗೆ ಖಂಡಿತ ಅನ್ನಿಸಿರಲಿಲ್ಲ. ಅನ್ನಿಸಿದ್ದರೂ ಅವನು ಮಾಡಬಹುದಾದದ್ದು ಏನೂ ಇರಲಿಲ್ಲ. ಬದುಕು ಬಹುದೊಡ್ಡ ಹರಕೆಗೆ ಮುಡಿಪಾಗಿ ಹೋಗಿತ್ತು. ಅವತ್ತಿಡೀ ಹಿಮವಂತ್ ಮತ್ತು ಪ್ರಾರ್ಥನಾ ಮಠದಲ್ಲೇ ಕಳೆದರು. ಮೊದಲ ಸಲ ಕತ್ತಲಲ್ಲಿ ಸ್ಪಷ್ಟವಾಗಿ ನೋಡಿರದ ಮಠವನ್ನು ಈ ಬಾರಿ ಅಂಗುಲ ಬಿಡದೆ ನೋಡಿ ಬಂದರು. ಇತ್ತಲಿನ ತೋಪಿನಲ್ಲಿ 2 ಹೊತ್ತು ಮಾವಿನ ಮರದ ತೊಗಟೆಗಳ ಮೇಲೆ ಇಬ್ಬರು ಎದುರು ಬದುರಾಗಿ ಕುಳಿತುಕೊಂಡು ಮನಸ್ಸು ಹಗುರ ಆಗುವಂತೆ ಮಾತನಾಡಿಕೊಂಡಿದ್ದರು. ಅಜ್ಜಯ್ಯ ಖುದ್ದಾಗಿ ಒಂದು ಮಧ್ಯಾಹ್ನದ ಪ್ರಸಾದಕ್ಕಾಗಿ ಕೂಗಿ ಕರೆಯುವ ತನಕ ತಾವು ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲವೆಂಬುದು ಅವರಿಗೆ ಅರಿವಾಯಿತು. ಮನಸ್ಸುಗಳು ಹಿಂದೆಂದಿಗಿಂತಲೂ ಪ್ರಾಪುಲವಾಗಿದ್ದವು. ಆದರೆ ಅವರು ಹಿಂದೆಂದಿಗಿಂತಲೂ ದುಗುಡಗೊಂಡಿದ್ದರು. ಸಾಯಂಕಾಲವಾದಂತೆಲ್ಲ ಪ್ರಾರ್ಥನೆಗಳಿಗೆ ಮಾತಿಗೆ ಮುಂಚೆ ಕಣ್ತುಂಬಿ ಬರತೊಡಗಿದ್ದವು. ಆ ವಿಷಯ ಪ್ರಸ್ತಾಪವಾದರೂ ವಾಗದಿದ್ದರೂ ನಾಳೆ ಮುಂಜಾನೆ ಹೊತ್ತಿಗೆ ಅವಳು ದಾವಣಗೆರೆಗೆ ಹೊರಡಲೇಬೇಕು. ಹಿಮವಂತನಿಂದ ತಾತ್ಕಾಲಿಕವಾಗಿ ಆದರೂ ದೂರವಾಗಲೇಬೇಕು ಎಂಬ ಭಾವನೆ ಪ್ರಾರ್ಥನೆಯನ್ನು ಕದಲಿಸಿ ಹಾಕುತ್ತಿತ್ತು. ಇಳಿ ಸಂಜೆಯ ಹೊತ್ತಿಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತಿದ್ದ ಹಿಮವಂತನ ಮಡಿಲಲ್ಲಿ ತಲೆ ಇಟ್ಟಿ ಮಲಗಿದವಳು ದುಃಖವನ್ನು ಅದಿಮಿಟ್ಟಿಕೊಳ್ಳಲಾರದೆ ಬಿಕ್ಕಿ ಹತ್ತು ಬಿಟ್ಟಳು. ಅವನ ಎದೆ, ಕಣ್ಣು, ಕೆನ್ನೆ, ಹಣೆ, ಭುಜಗಳನ್ನೆಲ್ಲ ನೆವೆರಿಸಿ ಮಾತಿಗೊಮ್ಮೆ ಅವನ ಕೆನ್ನೆಗಳನ್ನು ಚುಂಬಿಸುತ್ತಾ ಕತ್ತಲಾಗುವ ತನಕ ಅವಳು ಹಿಮವಂತನನ್ನು ಕೇಳಿದ್ದು ಒಂದೇ ಪ್ರಶ್ನೆ, ದಾವಣಗೆರೆಗೆ ನೀನು ಬಂದು ಬಿಡಲಾರೆಯ ಹಿಮೋ? ಅವಳ ಯಾವ ಚರ್ಚೆಗೂ ಅವತ್ತು ಹಿಮವಂತ್ ಅಡ್ಡಿ ಹೇಳಲಿಲ್ಲ. ಅವಳ ಸ್ಪರ್ಶಕ್ಕೆ, ಅಪ್ಪುಗೆಗೆ ವಿವಶಳಾಗಿ ಕೊಡುತ್ತಿರುವ ಮುತ್ತುಗಳಿಗೆ ಇವತ್ತು ವಾಂಚೆಗಳ ಲೇಪವಿಲ್ಲ. ಇವತ್ತಿನ ಸ್ಪರ್ಶ ಕೇವಲ ಒಂದೇ ಒಂದು ಸಾಂತ್ವನವನ್ನು ಬಯಸುತ್ತಿದೆ. ಇಷ್ಟು ದಿನ ಗೆಳೆಯನಂತೆ, ದೇವರಂತೆ, ಅಪ್ಪನಂತೆ, ಗಂಡನಂತೆ ನೋಡಿಕೊಂಡವನು ನಾಳೆಯಿಂದ ಅದ್ಯಾರ ಸುಪ್ಪರ್ತಿಗೆಗೆ ನನ್ನನ್ನು ಬಿಟ್ಟು ಬಿಡ್ತೀಯಾ
ಎಂದು ಕೇಳ್ತಿವೆ ಪ್ರಾರ್ಥನಳ ಕಣ್ಣು. ಹಿಮವಂತ್ ಸುಮ್ಮನೆ ಅವಳ ಮೈದಡವುತ್ತಾನೆ. ಕರೆಗಟ್ಟುವ ಕೆನ್ನೆಯನ್ನು ಒರೆಸುತ್ತಾನೆ. ಒಮ್ಮೊಮ್ಮೆ ಅಪ್ಪಿಕೊಂಡು ಸಂತೈಸುತ್ತಾನೆ. ಅವಳ ಕಣ್ಣಿಗೆ ಕಾಣದಂತೆ ಗುಟ್ಟಾಗಿ ಕಣ್ಣೀರು ಕೆಡವಿ ಮತ್ತೆ ಅವಳಡೆಗೆ ತಿರುಗುತ್ತಾನೆ. ಹೇಗೆ ಬರಲಿ ದಾವಣಗೆರೆಗೆ? ಇವತ್ತಿಗೆ ಶಿವಮೊಗ್ಗವನ್ನು ಬಿಡುವಂತಿಲ್ಲ. ಇದೇ ಕರ್ಮಭೂಮಿ. ನಿನ್ನ ಕನಸು ನನಸಾಗಬೇಕಾದರೆ ನಾನು ಶಿವಮೊಗ್ಗದಲ್ಲಿ ಉಳಿಯಲೇಬೇಕು. 5 ವರ್ಷ ದೊಡ್ಡ ಅವಧಿಯೇನಲ್ಲ ಹುಡುಗಿ, ನೋಡುತ್ತಾ ಮುಗಿದು ಹೋಗುತ್ತದೆ. ಇಷ್ಟಕ್ಕೂ ಮಧ್ಯೆ ಮಧ್ಯೆ ರಜೆಗಳಿರ್ತಾವಲ್ಲ. ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಎಷ್ಟು ದೂರವೋ ಶಿವಮೊಗ್ಗದಿಂದ ದಾವಣಗೆರೆಗೂ ಅಷ್ಟೇ ದೂರ. ಯಾರು ಯಾರನ್ನು ತಡೆಯುತ್ತಾರೆ? ಹಾಗಂತ ಮೌನದಲ್ಲೇ ಸಮಾಧಾನ ಹೇಳಿದ ಹಿಮವಂತ್. ಡಾಕ್ಟರ್ ರೇಖೆಯ ಮೊದಲ ಪರೀಕ್ಷೆ ಮುಗಿದ ದಿನ ಮತ್ತೆ ತಾವಿಬ್ಬರು ಇದೇ ಗವಿಮಠದ ಗದ್ದಿಗೆಗೆ ಬಂದು ಹೀಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತು ಮಾತುಗಳನ್ನು ಹಂಚಿಕೊಳ್ಳಬೇಕು ಎಂದು ತೀರ್ಮಾನಿಸಿದರು. ಇಳಿ ಸಂಜೆಯ ಹೊತ್ತಿಗೆ ಅಜ್ಜಯ್ಯನಿಗೆ ನಮಸ್ಕಾರ ಮಾಡಿ ಹೆದ್ದಾರಿಯಲ್ಲಿ ನಿಲ್ಲಿಸಿದ ಬಸ್ಸನ್ನು ಹತ್ತಿಕೊಂಡು ಶಿವಮೊಗ್ಗಕ್ಕೆ ಬರುವ ಹೊತ್ತಿಗೆ ಇಬ್ಬರ ಮನಸ್ಸು ಹಗುರವಾಗಿದ್ದವು. ರಾತ್ರಿಯ ಊಟ ಬೇಕೆಂದು ಇಬ್ಬರಿಗೂ ಅನಿಸಲಿಲ್ಲ. ಅವತ್ತು ಹಿಮವಂತನೇ ನಿರಾಕರಿಸಿದರೂ ಬಿಡದೆ ಅವನ ಮೇಲೊಂದು ಕಾಲು ಬಿಸಾಡಿಕೊಂಡು ಮಗುವಿನಂತೆ ಮಲಗಿ ನಿದ್ರೆ ಮಾಡಿದಳು ಪ್ರಾರ್ಥನಾ. ತನ್ನ ಸಮಸ್ತವೂ ಅವನದ್ದೇ ಎಂದಾದ ಮೇಲೆ ದೂರ ಉಳಿಯುವುದರಲ್ಲಿ ಅರ್ಥವೇನಿದೆ? ಪ್ರಾರ್ಥನಾ ಹಾಗಂದುಕೊಂಡಳು. ಬೆಳಗ್ಗಿನ ಜಾವ ಅವಳಿಗೆ ಎಚ್ಚರವಾದಾಗ ಹಿಮವಂತ್ ಅದೇಕೋ ಸೊರ್ರನೆ ದಿಟ್ಟಿಸುತ್ತಾ ವಿಶಾಲವಾಗಿ ಕಣ್ಬಿಟ್ಟುಕೊಂಡು ಅಂಗಾತ ಮಲಗಿದ್ದ. ರಾತ್ರಿ ಇಡೀ ಅವನು ಮಲಗಿದ್ದವನಂತೆ ಕಾಣಲಿಲ್ಲ. ಪ್ರಾರ್ಥನನ್ನು ಹೊರಡಿಸಿಕೊಂಡು ಸಣ್ಣದಿಷ್ಟಿನ ಲಗೇಜಿನ ಸಮೇತ ದಾವಣಗೆರೆಗೆ ಪ್ರಯಾಣ ಹೊರಟಾಗಲು ಅವನಲ್ಲಿ ಮಾತುಗಳಿರಲಿಲ್ಲ. ಎಲ್ಲವನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದೇನೆ ಅನಿಸಿತು. ಅವನು ಹಾಸ್ಟೆಲಿಗೆ ಬಂದ. ಕಾಲೇಜರಿಗೆ ಅಡ್ಮಿಷನ್ ಮಾಡಿಸಿ ಕಾಣಬೇಕಾದವರನ್ನೆಲ್ಲ ತಾನೇ ಕಂಡು ಮಾತನಾಡಿಸಿ ಬಂದಾಗಲೂ ಅವನಲ್ಲಿ ಎಲ್ಲೂ ಕೂಡ ನಿರುತ್ಸಾಹ ಕಾಣಲಿಲ್ಲ. ಆದರೆ ಕಣ್ಣುಗಳಲ್ಲಿ ಮಾತ್ರ ಎಂಥದ್ದೋ ಒಂದು ಖಾಲಿತನವಿತ್ತು. ಮಧ್ಯಾಹ್ನದ ಹೊತ್ತಿಗೆ ಪ್ರಾರ್ಥನಾ ಅಡ್ಮಿಷನ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಮುಗಿದಿದ್ದವು. ಇಬ್ಬರು ದಾವಣಗೆರೆಯ ಹೋಟೆಲ್ ಒಂದರಲ್ಲಿ ಊಟ ಮಾಡಿ ಮುಗಿಸಿದರು. ಅದಿನ್ನು ಹೊರಡುವ ಗಳಿಗೆ. ಪ್ರಾರ್ಥನಾ ನೆನ್ನೆಗಿಂತ ಸ್ಥಿರವಾಗಿದ್ದಾಳೆ. ಈಗ ಅವಳ ಕಣ್ಣುಗಳು ತುಳುಕುತ್ತಿಲ್ಲ. ಆದರೆ ಅದೇಕೋ ಹಿಮವಂತನೇ ಕುಸಿದು ಹೋದವಂತಾಗಿದ್ದ. ಕಡೆಗಂತೂ ಮಾತೆ ಸತ್ತು ಹೋಗಿದ್ದವು. ಮಾತನಾಡಿದರೆ ಮತ್ತಷ್ಟು ಘಾಸಿಗೊಳ್ಳುತ್ತೇನೆನಿಸಿ ಅವಳು ಮೌನಿಯಾಗಿದ್ದಳು. ಇನ್ನು 4 ಹೆಜ್ಜೆ ನಡೆದರೆ ಹಾಸ್ಟೆಲಿನ ಗೇಟು. ಕಾಂಪೌಂಡ್ ಪಕ್ಕದ ಮರವೊಂದರ ನೆರಳು ಆಗಲೇ ದಟ್ಟವಾಗತೊಡಗಿತ್ತು. ಅದರಡಿಯಲ್ಲಿ ಇನ್ನು ನಡೆಯಲಾರನೆಂಬಂತೆ ನಿಂತು ಬಿಟ್ಟ ಹಿಮವಂತ್ ಒಮ್ಮೆ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಆಮೇಲೆ ಅವಳ 2 ಕೈಗಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು ಅದೇಕೆ ಹಾಗೆ ಕೇಳಿದನು. ಬಹುಶಃ ಅವನಿಗೂ ಗೊತ್ತಿರಲಾರದು. ಪ್ರಾರ್ಥನಾ, ನೀನು ನಂಗೆ ಮೋಸ ಮಾಡೋದಿಲ್ಲ ಅಲ್ವಾ ಅಂದು ಬಿಟ್ಟ. ದೇವರಿಗಾಯ್ಮೋ ಅಂದವಳ ಕಣ್ಣು ಧಾರಾಕಾರ. ಅದು ರಸ್ತೆ ಎಂಬುದನ್ನು ಮರೆತು ಸರಕ್ಕನೆ ಹಿಮವಂತನ ಕಾಲಿಗೆ ಬಿದ್ದು ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದಳು ಪ್ರಾರ್ಥನಾ. ಆಮೇಲೆ ಒಂದೇ ಒಂದು ಕ್ಷಣ ಕೂಡ ಅಲ್ಲಿ ನಿಂತಿರುವುದು ತನ್ನಿಂದಾಗದೆಂಬಂತೆ ಹಾಸ್ಟೆಲಿನ ಆವರಣದೊಳಕ್ಕೆ ಬಿರಬಿರನೆ ನಡೆದು ಹೋದಳು. ಕೋಣೆ ತಲುಪಿದ ಮರುಕ್ಷಣವೇ ಅವಳ ಎದೆ ಒಡೆದು ಹೋಗುತ್ತದೆ ಮತ್ತು ಬೋರ್ಗೊರೆಯುತ್ತಾಳೆಂಬುದು ಖಚಿತವಾಗಿತ್ತು. ಹಿಮವಂತ್ ನಿಧಾನವಾಗಿ ಬಸ್ ಸ್ಟ್ಯಾಂಡಿನಡೆಗೆ ನಡೆಯತೊಡಗಿದ್ದ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ನಿಮ್ಮ ಒಂದು ಚಿಕ್ಕ ಬೆಂಬಲ ನಮಗೆ ಅತಿ ದೊಡ್ಡ ಶಕ್ತಿ.